ಹಾಯ್ ಫ್ರೆಂಡ್ಸ್, ನಾವೀಗ ಹೋಗ್ತಾ ಇರೋದು ಹೊನ್ನಾವರದಲ್ಲಿರುವಂಥ ಕಳಸನ್ ಮೋಟೆಯಲ್ಲಿರೋ ವ್ಯೂ ಪಾಯಿಂಟಿಗೆ. ಅಂದರೆ ಅಲ್ಲಿ ಬೋಟಿಂಗ್ ಪಾಯಿಂಟ್ ಇದೆ. ಫ್ರೆಂಡ್ಸ್ ನೋಡಿ, ನಾವೀಗ ಆಲ್ರೆಡಿ ಕಳಸನ್ ಮೋಟೆಯಲ್ಲಿರುವಂಥ ಬೋಟಿಂಗ್ ಪಾಯಿಂಟಿಗೆ ಬಂದಾಗಿದೆ. ಸೊ ಇಲ್ಲಿ ಬೋಟಿಂಗ್ ಆ ಕಡೆಗಿರೋದು ಬೋಟಿಂಗ್ ಪಾಯಿಂಟ್ಸು. ಸೊ ಅಲ್ಲೆಲ್ಲ ಬೋಟಿಂಗ್ ಮಾಡ್ತಾರೆ. ಇವಾಗ ಸಂಜೆ ಆಗಿರೋದ್ರಿಂದ ಸೊ 6 ಗಂಟೆಗೆ ನೀರು ಕಡಿಮೆ ಇರುತ್ತೆ, ಅದಕ್ಕಾಗಿ ಬೋಟಿಂಗ್ ಎಲ್ಲ ಮಾಡೋದು ಕಡಿಮೆ. ಮತ್ತು ಟೂರಿಸ್ಟ್ ಇವತ್ತು ಕಡಿಮೆ ಇದ್ದಿದ್ದಾರೆ. ನಿನ್ನೆ ಅಂತ ಹೇಳಿದರೆ ಮಕ್ಕಳದೆಲ್ಲ ರಿಸಲ್ಟ್ ಆಗಿತ್ತು. ಇವತ್ತೇ ಮಕ್ಕಳಿಗೆಲ್ಲ ರಿಸಲ್ಟ್ ಆಗಿರೋದ್ರಿಂದ ನಾಳೆ ಅಂದರೆ ಸಂಡೇ ಇಲ್ಲಿ ಆಲ್ಮೋಸ್ಟ್ ಜನ ಫುಲ್ ಆಗ್ತಾರೆ. ಟೂರಿಸ್ಟ್ಗಳು ಕೂಡ ತುಂಬ ಜನನೇ ಬರ್ತಾರೆ. ಸೊ ನೋಡಿ, ಅಲ್ಲಿ ಕಳಸನ್ ಮೋಟೆ ಬೋಟಿಂಗ್ ಪಾಯಿಂಟ್ ಅಂದರೆ ಇದೇ ಆಗಿದೆ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಇಲ್ಲಿ ಬಸ್ಸುಗಳಿಗೆ 50 ರೂಪಾಯಿ. ಸೊ ಮತ್ತು ಬೈಕ್ ಯಾವುದೆಲ್ಲ ತಗೊಬಂದರೆ 10 ರುಪೀಸ್ ಚಾರ್ಜಸನ್ನು ಮಾಡ್ತಾರೆ. ಬನ್ನಿ, ಹಾಗಿದ್ರೆ ಹಾಗೆ ಮುಂದೆ ಹೋಗೋಣ. ಬೋಟಿಂಗ್ ಪಾಯಿಂಟ್ಸ್ ತೋರಿಸ್ತೀನಿ ಮತ್ತು ವ್ಯೂಸ್ ಕೂಡ ತೋರಿಸ್ತೀನಿ. ಸೊ ಇಲ್ಲಿ ಕೂಡ ಒಂದು ಪಾರ್ಕಿಂಗ್ ಪ್ಲೇಸ್ ಇದೆ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಇದು ಆ್ಯಕ್ಚುಲಿ ಶರಾವತಿ ನದಿ. ಇಲ್ಲೇ ಆ್ಯಕ್ಚುಲಿ ಬೋಟಿಂಗ್ ಎಲ್ಲ ಮಾಡೋದು. ಸೊ ಅಲ್ಲಿ ನೋಡಿ, ಎಲ್ಲ ಕಡೆಗೂ ಬೋಟಿಂಗ್ ನಿಂತ್ಕೊಂಡಿವೆ. ಇಲ್ಲಿಂದನೇ ಬೋಟಿಂಗ್ ಸ್ಟಾರ್ಟ್ ಆಗುತ್ತೆ. ಟೂರಿಸ್ಟ್ ಯಾರೇ ಬಂದರೂ ಕೂಡ ಇಲ್ಲೇ ಬರಬೇಕು. ಮತ್ತು ಇಲ್ಲಿ 2-3 ಪ್ಲೇಸ್ ಇದಾವೆ ಆಲ್ಮೋಸ್ಟು. ಇದು ಕಳಸನ್ ಮೋಟೆ ಅಂಥೇಳಿ. ಅದರ ನಂತರ ಅಲ್ಲಿ ಮಲ್ಬಾರ್ ಕೆರೆ ಅಂತ ಇದೆ. ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಮುಂದೆ ಹೋದರೆ ಮಲ್ಬಾರ್ ಕೆರೆ ಅಂತ ಒಂದು ಪ್ಲೇಸ್ ಸಿಗುತ್ತೆ. ಅಲ್ಲೂ ಕೂಡ ಬೋಟಿಂಗ್ ಎಲ್ಲ ಮಾಡ್ತಾರೆ. ಬ್ಯಾಕ್ ವಾಟರ್ ಮತ್ತು ಲೋಟಸ್ ಪಾಯಿಂಟ್, ಸೊ ಮತ್ತು ಕೊಂಕಣ್ ರೈಲ್ವೆ, ಈ 3 ಪ್ಲೇಸ್ಗಳನ್ನು ತೋರಿಸ್ತಾರೆ. ಮತ್ತು ಕಾಂಡ್ಲಾವನ ಇದೆ, ಅಲ್ಲೂ ಕೂಡ ತಗೊಂಡು ಹೋಗ್ತಾರೆ. ರಜೆಯಲ್ಲಿ ನೀವೇನಾಗಿ ಇಲ್ಲಿ ಬಂದರೆ ನೀವು ತುಂಬ ಎಂಟರ್ಟೈನ್ಮೆಂಟು ಕೂಡ ಮಾಡ್ಬೋದು. ಒಂದು ಲಿಂಕ್ ಕಳಿಸಿರ್ತೀನಿ ಈ ಬೋಟಿಂಗ್ ಜನರದೆಲ್ಲದು ಒಂದು ನಂಬರು ಕೂಡ ಹಾಕಿರ್ತೀವಿ. ನೀವು ಡೈರೆಕ್ಟ್ ಬಂದ್ಕೊಂಡು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಸೊ ನಮ್ಮದು ವಿಡಿಯೋ ತೋರಿಸಿದರೆ ಅದು ಅಮೌಂಟು ಕೂಡ ಕಡಿಮೆ ಮಾಡಿ ನಿಮ್ಗೆ ಬೋಟಿಂಗನ್ನು ಮಾಡಿಸ್ತಾರೆ. ಫ್ರೆಂಡ್ಸ್ ನೋಡಿ, ಇವಾಗ ಆಲ್ಮೋಸ್ಟ್ ಒಂದು ಟೂರಿಸ್ಟ್ ಬಂದಿದ್ದಾರೆ. ಅಲ್ಲೂ ಕೂಡ ಬಂದಿದ್ದಾರೆ ನೋಡಿ. ಈಗ ಹತ್ತಾರೆ ಅವರು. ಇಲ್ಲಿ ಆಲ್ರೆಡಿ ಹತ್ಕೊಂಡಿದ್ದಾರೆ. ಸೊ ಈಗ ಹೋಗ್ತಾ ಇದ್ದಾರೆ ನೋಡಿ, ಬೋಟಿಂಗ್ ಸ್ಟಾರ್ಟ್ ಆಗಿದೆ. ಈಗ ಇಲ್ಲಿಂದ ನಾನು ನಿಮ್ಗೆ ಆವಾಗ 3 ಪ್ಲೇಸ್ ಹೇಳಿದ್ನಲ್ಲ, ಆ 3 ಪ್ಲೇಸ್ ಕೂಡ ತೋರಿಸ್ತಾರೆ. ಸೊ ಮತ್ತೊಂದು ಅಂತ ಹೇಳಿದರೆ ಕಾಂಡ್ಲಾವನ ಇದೆ. ಕಾಂಡ್ಲಾವನದ ಮಧ್ಯದಿಂದ ಕೂಡ ತಗೊಂಡು ಹೋಗ್ತಾರೆ. ವ್ಯೂಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಬನ್ನಿ, ಎಂಜಾಯ್ ಮಾಡಿ. ಸೊ ಫ್ರೆಂಡ್ಸ್, ನಿಮಗೇನಾದರೂ ಮತ್ತೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅನ್ನೋ ಥರ ಇದ್ದರೆ ಕೆಳಗಡೆ ಸ್ಕ್ರೀನಲ್ಲಿ ನಂಬರ್ ಕಾಣಿಸ್ತಾ ಇದೆ ನೋಡಿ, ಆ ನಂಬರಿಗೆ ಒಂದು ಕಾಲ್ ಹಚ್ಚಿ ಅವರೆಲ್ಲ ಇನ್ಫಾರ್ಮೇಷನ್ನ ನಿಮ್ಗೆ ಕೊಡ್ತಾರೆ. ಸೊ ನೀವು ಮತ್ತು ಎಲ್ಲ ಪ್ಯಾಕೇಜ್ ಕೂಡ ಅವ್ರು ಮಾಡಿಕೊಡ್ತಾರೆ. ಬೋಟಿಂಗಿಂದ ಹಿಡ್ದು ಸೊ ರೂಮ್ ವ್ಯವಸ್ಥೆಯಿಂದ ಹಿಡ್ದು ಮತ್ತು ನಿಮಗೆ ಆಲ್ ಪ್ಯಾಕೇಜ್, ನೀವೇನು ಟೂರಿಸಮ್ ಇದು ಪ್ಯಾಕೇಜ್ ಇರುತ್ತಲ್ಲ ಅದು ಕೂಡ ಅವ್ರು ಮಾಡಿಸ್ಕೊಡ್ತಾರೆ. ಸೊ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಾಳೆ ಬರ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನಾದರೂ ಮತ್ತೂ ಕೂಡ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅನ್ನೋ ಹಾಗಿದ್ರೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿಡಿ. ಸೊ ಮತ್ತು ಫಾಲೋ ಮಾಡೋದನ್ನು ಮರಿಬೇಡಿ. ಮತ್ತು ಹೆಚ್ಚಿನದಾಗಿ ನಿಮಗೆ ಬೇರೆ ಪ್ಲೇಸ್ಗಳ ಬಗ್ಗೆನೂ ಕೂಡ ನಮ್ಗೆ ತಿಳಿಸ್ಕೊಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ಅದಕ್ಕಾಗಿ ಹೆಚ್ಚಿನದಾಗಿ ಫಾಲೋ ಮಾಡಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ನಾನು ಅಷ್ಟು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಮತ್ತು ನಮ್ಮ ಈ ಉತ್ತರ ಕನ್ನಡದಲ್ಲಿರುವಂಥ ಮತ್ತು ಎಲ್ಲಾದರೂ ಹೊರಗಡೆದು ಎಲ್ಲ ವೀಡಿಯೋಸ್ಗಳನ್ನು ಕೂಡ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಮತ್ತು ಹೆಚ್ಚಿನದಾಗಿ ಒಳ್ಳೊಳ್ಳೆ ಪ್ಲೇಸ್ಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡೋಕ್ಕೂ ಕೂಡ ಕೊಡ್ತಾ ಇರ್ತೀನಿ. ಸೊ ಈ ಪೇಜನ್ನು ಫಾಲೋ ಮಾಡಿ ಮತ್ತು ಕಾಮೆಂಟ್ಸ್ ಕೂಡ ಮಾಡ್ತಾಯಿರಿ. ಅಲ್ಲಿವರೆಗೂ ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದೀನಿ ಅಂದ್ಕೊಳ್ತೀನಿ. ಈ ವಿಡಿಯೋದಲ್ಲಿ ಇಷ್ಟೇ. ನಾಳೆ ಮತ್ತೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.
ವಾಟರ್ ಇದೆಯಲ್ವಾ, ಶರಾವತಿ ನದಿಯಿಂದ ಬರ್ತಾ ಇರುವಂಥ ವಾಟರ್ ಇದು. ಈ ಒಂದು ಬ್ರಿಡ್ಜ್ ಮೂಲಕ ಬರುತ್ತೆ. ಸೊ ಅಲ್ಲಿ ಆ ಕಡೆ ನೋಡಿ, ಒಂದು ಶರಾವತಿ ನದಿ. ಸೊ ಇಲ್ಲಿ ಮೀನುಗಾರಿಕೆ ಮಾಡ್ತಾರೆ ಅಂತ ಹೇಳಿದ್ನಲ್ವಾ, ಸೊ ಅಲ್ಲಿ ನೋಡಿ ಅಲ್ಲೆಲ್ಲ ಏಡಿಯನ್ನ ಹಿಡಿತಾ ಇದ್ದಾರೆ. ಆ ರೀತಿಯಾಗಿ ಮೀನುಗಾರಿಕೆಯನ್ನು ಕೂಡ ಮಾಡ್ತಾರೆ. ಈ ಒಂದು ಪ್ಲೇಸಲ್ಲಿ ನೀವು ಸಂಜೆ ಟೈಮಿಗೆ ಬಂದರೆ ಆಲ್ಮೋಸ್ಟ್ ಎಲ್ಲ ವ್ಯೂಸ್ಗಳನ್ನು ಕೂಡ ನೋಡ್ಬೋದು. ಮತ್ತು ಮನಸ್ಸಿಗೆ ಖುಷಿಯಾಗುವಂಥ ವಾತಾವರಣ ಕೂಡ ಇಲ್ಲಿ ಸಿಗುತ್ತೆ ನಿಮಗೆ. ಸೊ ಎಲ್ಲರೂ ಬನ್ನಿ ಮತ್ತು ಎಂಜಾಯ್ ಮಾಡಿ.